ಸದ್ಯ ರಿಲ್ಯಾಕ್ಸ್ ಮೋಡ್ನಲ್ಲಿರುವಂತಹ ಟೀಂ ಇಂಡಿಯಾ ಆಗಸ್ಟ್ 15ರಿಂದ ಶ್ರೀಲಂಕಾದಲ್ಲಿ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನು ಆಡಲಿದೆ. ಆದರೆ ಈ ಸರಣಿಗೂ ಮುನ್ನವೇ ಟೀಂ ಇಂಡಿಯಾದಲ್ಲಿ ಮೇಜರ್ ಸರ್ಜರಿ ಆಗಿದೆ. ಕೋಚಿಂಗ್ ಸ್ಟಾಫ್ ವಿಭಾಗದಲ್ಲಿ ಇಬ್ಬರ ತಲೆದಂಡವಾಗಿದೆ. ಹಾಗಾದರೆ ಭಾರತದ ಸತತ ಸೋಲುಗಳಿಗೆ ಇದು ಶಿಕ್ಷೆನಾ? ಯಾರ್ಯಾರು ಕುರ್ಚಿಯಿಂದ ಹೊರ ನಡೆದಿದ್ದಾರೆ? ಹೊಸ ಫೀಲ್ಡಿಂಗ್ ಕೋಚ್ ಯಾರು? KKR ತಂಡವನ್ನು ಸೇರಿದ್ದೇಕೆ ಗಂಭೀರ್ ಅವರ ಭಂಟ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಅಸಿಸ್ಟೆಂಟ್ ಕೋಚ್ ರಯಾನ್ ಟೆನ್ ಡೊರ್ಸೆಟ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. 2 ವರ್ಷಗಳ ಒಪ್ಪಂದ ಮುಗಿದು ಮತ್ತೆ ಕಂಟಿನ್ಯೂ ಮಾಡೋಕೆ BCCI ಆಫರ್ ಅನ್ನ ಕೊಟ್ಟರು ಕೂಡ ಅದನ್ನ ರಿಜೆಕ್ಟ್ ಮಾಡಿ ಹೊರ ನಡೆದಿದ್ದಾರೆ. ಅಟ್ ದಿ ಸೇಮ್ ಟೈಮ್ KKR ತಂಡಕ್ಕೆ ಅವರು ಜಾಯ್ನ್ ಆಗಿದ್ದಾರೆ. ಮತ್ತೊಂದು ಕಡೆ ಭಾರತದ ಫೀಲ್ಡಿಂಗ್ ಕೋಚ್ ಹುದ್ದೆಗೂ ಕೂಡ ಹೊಸಬರ ಎಂಟ್ರಿ ಆಗಿದೆ. ದಶಕದಿಂದಲೂ ಗಂಭೀರ್ ಜೊತೆಗೆ ಇರುವ ರಯಾನ್. ಅಷ್ಟಕ್ಕೂ ಇಲ್ಲಿ ಅಸಿಸ್ಟೆಂಟ್ ಕೋಚ್ ಹುದ್ದೆಯನ್ನ ಬಿಟ್ಟು 2027ರ IPLನಲ್ಲಿ KKR ಕೋಚಿಂಗ್ ವಿಭಾಗದಲ್ಲಿ ಕಾಣಿಸಿಕೊಳ್ತಾ ಇರುವಂತ ರಯಾನ್ ಟೆನ್ ಡೊರ್ಸೆಟ್ ಅವರು ಗೌತಮ್ ಗಂಭೀರ್ ಅವರ ರೈಟ್ ಹ್ಯಾಂಡ್ ಇದ್ದಂಗಿದ್ರು. 1.5 ದಶಕದಿಂದ ಇವರಿಬ್ರು ಕೂಡ ಜೊತೆಯಲ್ಲೇ ಬಂದಿದ್ದಾರೆ. 2011ರಿಂದ 17ರ ನಡುವೆ ಗೌತಮ್ ಗಂಭೀರ್ ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕನಾಗಿದ್ದಾಗ ರಯಾನ್ ಕೂಡ KKR ತಂಡದ ಮೇನ್ ಪ್ಲೇಯರ್ ಆಗಿದ್ರು. ಗಂಭೀರ್ ಅವರ ಕ್ಯಾಪ್ಟನ್ಸಿಯಲ್ಲೇ KKR 2 ಸಲ ಚಾಂಪಿಯನ್ ಪಟ್ಟಕ್ಕೇರಿದ ಮೇಲೆ ಇವರಿಬ್ಬರ ಫ್ರೆಂಡ್ಶಿಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಿತ್ತು. ಹಾಗೆ 2024ರಲ್ಲಿ ಗಂಭೀರ್ KKR ಮೆಂಟರ್ ಆಗಿದ್ದಾಗ ರಯಾನ್ ಕೂಡ ಫೀಲ್ಡಿಂಗ್ ಕೋಚ್ ಆಗಿ ನೇಮಕವಾಗಿದ್ರು. ಆಗ KKR ತಂಡ ಚಾಂಪಿಯನ್ ಪಟ್ಟಕ್ಕೂ ಏರಿತ್ತು. ಇನ್ನು ಗಂಭೀರ್ ಅವರು KKR ಬಿಟ್ಟು ಟೀಂ ಇಂಡಿಯಾಗೆ ಹೆಡ್ ಕೋಚ್ ಆಗಿ ಬಂದಾಗ ಒನ್ಸ್ ಅಗೇನ್ ರಯಾನ್ ಕೂಡ ಭಾರತ ತಂಡಕ್ಕೆ ಅಸಿಸ್ಟೆಂಟ್ ಕೋಚ್ ಆಗಿ ಜಾಯ್ನ್ ಆಗ್ತಾರೆ. ಅಂಡ್ ಇವರೇ ಬೇಕು ಅಂತ ಹಠ ಹಿಡಿದು ಗಂಭೀರ್ ಅವರೇ ಇವರನ್ನ ಕರೆತಂದಿದ್ರು. ಆದ್ರೆ ಈಗ ರಯಾನ್ ಟೀಂ ಇಂಡಿಯಾ ಅಸಿಸ್ಟೆಂಟ್ ಕೋಚ್ ಹುದ್ದೆಗೆ ರಾಜೀನಾಮೆ ನೀಡಿ ಮತ್ತೆ KKR ಕಡೆ ಮುಖ ಮಾಡಿದ್ದಾರೆ. ಅವಮಾನಕರ ಸೋಲುಗಳಿಗೆ ತಲೆದಂಡವಾಯ್ತಾ? ಇನ್ನು ರಯಾನ್ ಟೀಂ ಇಂಡಿಯಾ ಸೇರಿದ ಮೇಲೆ ಭಾರತ 2025ರ ಚಾಂಪಿಯನ್ಸ್ ಟ್ರೋಫಿ ಹಾಗೆ 2026ರ T20 ವಿಶ್ವಕಪ್ ಅನ್ನ ಗೆದ್ರೂ ಕೂಡ ಸಾಕಷ್ಟು ದ್ವಿಪಕ್ಷೀಯ ಸರಣಿಗಳಲ್ಲಿ ಮುಗ್ಗರಿಸಿದೆ. ರೀಸೆಂಟ್ ಆಗಿ ಇಂಗ್ಲೆಂಡ್ ಪ್ರವಾಸದಲ್ಲಿ ವೈಟ್ ಬಾಲ್ ಸರಣಿಯಲ್ಲಿ T20 ಹಾಗೆ ODI ಮಾದರಿಯಲ್ಲಿ ಸೋಲ್ಬೇಕಾಯಿತು. ಅದರಲ್ಲೂ ಟೆಸ್ಟ್ ಫಾರ್ಮೆಟ್ನಲ್ಲಂತೂ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಸೋತಿದ್ದು, ಆನಂತರದಲ್ಲಿ ತವರಿನಲ್ಲೇ ನ್ಯೂಜಿಲೆಂಡ್ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ವೈಟ್ ವಾಶ್ ಆದ್ಮೇಲೆ ಕೋಚಿಂಗ್ ಸ್ಟಾಫ್ಸ್ ಮೇಲೆ ತುಂಬಾನೇ ಪ್ರೆಷರ್ ಇತ್ತು. ಈ ಎಲ್ಲಾ ಕಾರಣಗಳಿಂದಾಗಿ ರಯಾನ್ ಮತ್ತೆ ತಂಡದಿಂದ ಹೊರಬಂದಿದ್ದಾರೆ. ಹಾಗೆ IPL 2027ಕ್ಕೂ ಮುನ್ನ KKR ತಂಡದಲ್ಲಿ ಮತ್ತೆ ಕೋಚಿಂಗ್ ಸಿಬ್ಬಂದಿಯಾಗಿ ಕೆಲಸ ಮಾಡಲಿದ್ದಾರೆ. ಭಾರತ ತಂಡಕ್ಕೆ ಹೊಸ ಫೀಲ್ಡಿಂಗ್ ಕೋಚ್. ಇನ್ನು ಇದೆಲ್ಲದರ ನಡುವೆ ಫೀಲ್ಡಿಂಗ್ ಕೋಚ್ ವಿಭಾಗದಲ್ಲೂ ಕೂಡ ಸರ್ಜರಿ ಆಗಿದೆ. ಟೀಂ ಇಂಡಿಯಾ ಫೀಲ್ಡಿಂಗ್ ಕೋಚ್ ಆಗಿ ಸುಬ್ದೀಪ್ ಘೋಷ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಹಿಂದೆ ಫೀಲ್ಡಿಂಗ್ ಕೋಚ್ ಆಗಿದ್ದ ದಿಲೀಪ್ ಅವರ ಒಪ್ಪಂದ ಮುಗ್ದಿರೋದ್ರಿಂದ ಹೊಸ ಫೀಲ್ಡಿಂಗ್ ಕೋಚ್ ಅನ್ನ ಆಯ್ಕೆ ಮಾಡಲಾಗಿದೆ. ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿ ಸುಬ್ದೀಪ್ ಪಾಲಿಗೆ ಮೊದಲ ಸವಾಲಾಗಲಿದೆ. ಇನ್ನು ಕ್ರಿಕೆಟ್ ಫೀಲ್ಡ್ ನಲ್ಲಿ ಜಾಯ್ ಅಂತಾನೆ ಫೇಮಸ್ ಆಗಿರುವಂತ ಸುಬ್ದೀಪ್ ಅವರು ದೇಶಿ ಕ್ರಿಕೆಟ್ ನಲ್ಲಿ ತಮ್ಮ ಅದ್ಭುತ ಫೀಲ್ಡಿಂಗ್ ನಿಂದಲೇ ಸಾಕಷ್ಟು ಹೆಸರನ್ನ ಮಾಡಿದ್ರು. ಹಾಗೆ ಭಾರತ ಅಂಡರ್-19 ಟೀಮ್ ಇರಬಹುದು, ಎ ತಂಡಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಮಹಿಳಾ ತಂಡದಲ್ಲೂ ಕೂಡ ಫೀಲ್ಡಿಂಗ್ ಕೋಚ್ ಆಗಿ ತಮ್ಮ ಕೆಲಸವನ್ನ ನಿಭಾಯಿಸಿದ್ರು. ಇನ್ನು ಇತ್ತೀಚೆಗೆ ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲೂ ಕೂಡ ಇವರೇ ಟೀಂ ಇಂಡಿಯಾದ ಫೀಲ್ಡಿಂಗ್ ಕೋಚ್ ಆಗಿ ಆಯ್ಕೆ ಆಗಿದ್ರು. IPL ನಲ್ಲೂ ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಅದು ಅಲ್ಲದೆ ಇತ್ತೀಚೆಗೆ ಭಾರತದ ಆಟಗಾರರು ಫೀಲ್ಡಿಂಗ್ ನಲ್ಲಿ ತುಂಬಾನೇ ಕೇರ್ಲೆಸ್ ಆಗಿದ್ದಾರೆ. ಸಾಕಷ್ಟು ಸರಣಿಗಳಲ್ಲಿ ಸಾಲು ಕ್ಯಾಚ್ಗಳನ್ನ ಬಿಟ್ಟಿದ್ದು ಕೂಡ ಪ್ರಶ್ನೆಗಳನ್ನ ಮೂಡಿಸಿತ್ತು. ಇದೇ ಕಾರಣಕ್ಕೆ ಭಾರತದ ಫೀಲ್ಡಿಂಗ್ ಗುಣಮಟ್ಟವನ್ನ ಹೆಚ್ಚಿಸೋಕೆ ಈಗ ಹೊಸ ಕೋಚ್ಗೆ ಮಣೆ ಹಾಕಲಾಗಿದೆ. ಈ ಸರ್ಜರಿಗಳ ಬಳಿಕ ನೆಕ್ಸ್ಟ್ ಟೀಂ ಇಂಡಿಯಾ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ.